ಹೋಗಕ್ ಮನ್ಸ್ ಬರ್ತಿಲ್ವೋ? ಇದು ಬೆಂಕಿ ಅಣ್ಣ. ಗೊತ್ತಿದ್ದು ಸಾಯೋದಕ್ಕೆ ನನಗೊಪ್ಪಿಗೆ ಇಲ್ಲ. ಸರ್ ಸರ್ ಹೋಗ್ಬೇಡಿ ಸರ್. ಸರ್ ಮಾತ್ ಕೇಳಿ ಸರ್ ಪ್ಲೀಸ್. ವಿಜಯ್ ಸರ್ ಅಲ್ಲಿ ಹೋಗ್ಬೇಡಿ ಸರ್, ಮಾತ್ ಕೇಳಿ ಸರ್. ಸರ್ ಸರ್ ಹಾ ವಿಜಯ್ ವಿಜಯ್ ಬಾಗಿಲು ತೆಗಿ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಏ ಬಾಗಿಲು ತೆಗಿ. ಸರ್ ಹೆಂಗ ಬಂದಿದ್ದೀರಾ? ತೆಗೆದ್ಬಿಟ್ಟು ಹೋಗಿ ಸರ್. ತೆಗೀರಿ, ಒಂದೇ ನಿಮಿಷ ತೆಗೆದ್ಬಿಟ್ಟು ಹೋಗಿ ಸರ್. ನಿಮ್ಮನ್ನ ಕರೀತಾ ಇರೋದು ಸರ್, ತೆಗೀರಿ. ಈ ಬಾಗ್ಲು ನಾನು ತೆಗಿಬೇಕಂದ್ರೆ ಅವ್ನು ನನಗೆ ಸಿಗ್ಬೇಕು. ಏನ್ ಮಾಡ್ತಿದ್ಯಾ ನೀನು? ನೀನೊಬ್ಬ ಡಿಸಿಪ್ಲಿನ್ ಆಫೀಸರ್. ಇಷ್ಟೆಲ್ಲ ಫೋರ್ಸ್ ನ ಇಟ್ಕೊಂಡು ಈ ರಿಸ್ಕ್ ಸಿಚುಯೇಷನ್ ನ ಹ್ಯಾಂಡಲ್ ಮಾಡ್ತಿದ್ಯಾ. ಆದ್ರೀಗ ಪರ್ಸನಲ್ ವೆಂಜನ್ಸ್ ಮಾಡ್ಕೊಂಡಿದ್ಯಾ. ನಿನ್ ಟೀಮ್ ಅಲ್ಲಿ ಒಬ್ಬ ಸತ್ತ ಅಂತ ಒಂದೇ ಕಾರಣಕ್ಕೆ ಇಷ್ಟೊಂದ್ ಜನ ಜೀವದ ಜೊತೆ ಆಟ ಆಡ್ತಿದ್ಯಾ. ನನ್ನ ಜೊತೆ ಇರೋ ಆಫೀಸರ್ಗಳ ಸಾವು ನಿಮಗೆ ಅಷ್ಟೊಂದು ಕೇವಲ ಆಗೋಯ್ತಾ? ಈ ಮಿಷನ್ ಅಲ್ಲಿ ಸತ್ತೋಗಿರೋ ಒಬ್ಬೊಬ್ರು ಜೀವನ ಮುಖ್ಯ ಸರ್. ಅವ್ನ್ ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತಿದೆ. ಕಾನೂನ್ ರೀತಿಯಲ್ಲಿ ಶಿಕ್ಷೆ ಕೊಡಿಸ್ತೀವಿ. ಇದು ಪೊಲೀಸ್ ಕೆಲಸ. ಎಲ್ಲಿ, ಹೇಗೆ, ಯಾವಾಗ? ಅವನನ್ನ ಹಿಡಿಯೋದಾದ್ರೆ, ಶಿಕ್ಷೆ ಕೊಡೋದಾದ್ರೆ ಇಲ್ಲಿ ಈಗ್ಲೇ ಆಗ್ಬೇಕು. ಅದಲ್ದೆ ಒಂದ್ 25 ವರ್ಷ ಬಿಟ್ಟು ಅವ್ನು ಏನೇನ್ ತಪ್ಪು ಮಾಡ್ಬೇಕು ಎಲ್ಲ ತಪ್ಪುಗಳನ್ನ ಮಾಡೋದಕ್ಕೆ ನಾವು ಬಿಟ್ಟು ಆಮೇಲೆ ಶಿಕ್ಷೆ ಕೊಟ್ರೆ ಏನು ಪ್ರಯೋಜನ ಇಲ್ಲ ಸರ್. ಅವ್ನು ನನಗೆ ಈಗ ಬೇಕು, ಈಗ್ಲೇ. ನಿಮ್ಮ ಸಜೆಷನ್ ಏನು? ಈಗ ಚರ್ಚೆಗೆಲ್ಲ ಸಮಯ ಇಲ್ಲ ಸರ್. ಆ ವ್ಯಕ್ತಿ ಹೇಳೋ ಮಾತು ಕೇಳ್ತಿಲ್ಲ. ಅಟ್ಯಾಕ್ ಮಾಡೋದೇ ಒಂದೇ ಆಪ್ಷನ್. ಕಮಾಂಡೋ ಫೋರ್ಸ್ ತಯಾರಿದ್ದಾರೆ ಸರ್. ಜಸ್ಟ್ ಸಾರ್ ಒಂದು ಅಪ್ರೂವಲ್ ಕೊಟ್ರೆ ಸಾಕು. ನಿಮ್ಮ ಮಧ್ಯದಲ್ಲಿರೋ ವಿರೋಧಿಗಳನ್ನ ಬಹುಶಃ ಪೊಲೀಸರಿಗೆ ಕಂಡುಹಿಡಿಯೋದಕ್ಕೆ ತುಂಬಾ ಕಷ್ಟ ಆಗ್ಬೋದು. ಆದ್ರೆ ಇಷ್ಟು ದಿನಗಳಿಂದ ಒಂದೇ ಗೋಡೆಯಲ್ಲಿರೋ ನಿಮ್ಗಳನ್ನ ಅವನನ್ನ ಹಿಡಿಯೋದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ. ತೀರ್ಮಾನ ನಿಮಗೆ ಬಿಟ್ಟಿದ್ದು. ಸರ್ ನಮ್ಮ ಹತ್ರ ಈಗ ಟೈಮ್ ಇಲ್ಲ. ಬೇಗ ಏನಾದ್ರೂ ತೀರ್ಮಾನ ತಗೋಬೇಕು ಸರ್. ಇಷ್ಟು ಜನರನ್ನ ಕಾಪಾಡಕ್ಕೆ ಒಬ್ನೇ ಹೊರಗಡೆ ನಿಂತು ಹೋರಾಡ್ತಿದ್ಯಲ್ಲ, ಆ ದೊಡ್ಡ ಗುಣ ಮೆಚ್ಚಿದೆ ಸರ್. ನಾವು ಅವನನ್ನ ಕಂಡುಹಿಡಿಯೋಕೆ 1 ಗಂಟೆ ಸಾಕು. ಆದ್ರೆ ನಾವು ಅದನ್ನ ಮಾಡ್ಬೇಕಂದ್ರೆ ನಿಮ್ ಕಡೆಯಿಂದ ಒಂದ್ ದೊಡ್ಡ ಸಹಾಯ ಬೇಕು. ನಮ್ಗೆ ಸಪೋರ್ಟ್ ಮಾಡೋ ತರ ನೀವು ಈ ಕಡೆ ಬಂದು ನಮ್ ಕಡೆ ಬಂದು ನಮ್ ಜೊತೆ ನಿಲ್ಬೇಕು. ನಿಮ್ಮಿಂದ ಆಗತ್ತಾ? ಧೈರ್ಯ ಇದೆಯಾ? ನಿಮ್ ಕೈಯಲ್ಲಿ ಬರಕ್ಕಾದ್ರೆ ಅದೇ ಕ್ಷಣ ನಿಮ್ಗೆ ಅವನ ಬಗ್ಗೆ ಗೊತ್ತಾಗುತ್ತೆ. ಸರ್ ಓಕೆ. ಎಸ್ ಸರ್. ಸರ್ 1 ಮಿನಿಟ್. ನಾವು ತಪ್ಪು ಮಾಡ್ತಿದೀವಿ. ನಾವು ಯಾರನ್ನು ಪ್ರೊಟೆಕ್ಟ್ ಮಾಡ್ತಿದೀವಿ ಸರ್? ಜೈಲಲ್ಲಿರೋ ಆ ಕ್ರಿಮಿನಲ್ನ? ಸರ್ ಅಲ್ಲಿ ನಿಂತಿರೋದು ವಿಜಯ್ ಅನ್ನೋ ಫೈರ್ ಮ್ಯಾನ್ ಅಲ್ಲ, ನನ್ನನ್ನು ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ತಿರೋ ಒಬ್ಬ ಕಾಮನ್ ಮ್ಯಾನ್. ನಿಜ ಹೇಳ್ಬೇಕು ಅಂದ್ರೆ ನಾನು ನೀವು ತಗೋಬೇಕಾಗಿರೋ ಸ್ಟೆಪ್ ನ ಅವ್ರು ತಗೊಂಡಿದ್ದಾರೆ. ಸರ್ ನಮ್ಮ ಶತ್ರು ವಿಜಯ್ ಅಲ್ಲ, ಜೈಲಲ್ಲಿದ್ದಾನಲ್ಲ ಆ ಕ್ರಿಮಿನಲ್. ಸರ್ ಅವ್ನು ಹೋಗ್ತಾ ಇದ್ದಾನೆ. ಸರ್ ಏನ್ ಸರ್ ಇದು? ವಿಜಯ್ ವಿಜಯ್ ನೀನ್ ಮಾಡ್ತಿರೋದ್ ಸರಿ ಇಲ್ಲ. ನನ್ ಮಾತು ಅರ್ಥ ಆಗ್ತಿದ್ಯಾ? ವ್ಯಕ್ತಿ ಯಾಕೆ ಹಿಂಗ್ ಮಾಡ್ತಿದ್ದಾನೆ? ವಿಜಯ್ ಸೈಡ್ಗೆ ಹೋಗ್ರೋ ಹಿಂದೆ ಹೋಗ್ರೋ. ನಮ್ಮನ್ ಕಾಪಾಡೋದಕ್ಕೆ ಅವ್ರು ಇಲ್ಲಿ ಬಂದಿದ್ದಾರೆ. ಯಾರು ಅವ್ರ ಹತ್ರ ಹೋಗ್ಬಾರ್ದು. ಪೊನ್ನಪ್ಪ, ಮಂಜಣ್ಣ, ಭಾರ್ಗವ ಇವರು ಇಲ್ಲಿರೋ ಸೂಪರ್ವೈಸರ್ಸ್. ಇವನು A ಬ್ಲಾಕ್, D ಬ್ಲಾಕ್, G ಬ್ಲಾಕ್, C ಬ್ಲಾಕ್. ಇವ್ರಿಗೆ ಗೊತ್ತಿಲ್ಲದೆ ಒಂದು ನೊಣನು ಸೆಲ್ ಒಳಗೆ ಬರಕ್ಕಾಗಲ್ಲ. ಸರ್ ಏನ್ ಕೇಳ್ತಾರೋ ಅದನ್ನ ಬೇಗ ಮಾಡ್ಕೊಡಿ. ಇಲ್ಲಿ ಎಷ್ಟು ಜನ ಮೊಬೈಲ್ ಫೋನ್ ಯೂಸ್ ಮಾಡೋರಿದ್ದೀರಾ? ನನಗೆ ಗೊತ್ತಾಗಬೇಕು ಜೈಲಲ್ಲಿರೋ ಆ ಕ್ರಿಮಿನಲ್ ಯಾರು ಅಂತ. ಅರ್ಧ ಗಂಟೆ ಒಳಗೆ. ಇಟ್ಸ್ ಮೈ ಆರ್ಡರ್. ಸಕ್ರಿಯ. ಎಸ್ ಮೇಡಮ್. ಸೆಂಟ್ರಲ್ ಜೈಲ್ ಸೆಲ್ ಅಲ್ಲಿರೋ ಇನ್ಮೇಟ್ಸ್ ನ ಡೀಟೇಲ್ಸ್ ನನಗೆ ಬೇಕಾಗಿದೆ. ಎಸ್ ಮ್ಯಾಮ್. ಕ್ರೈಮ್ ಅಂಡ್ ಕ್ರಿಮಿನಲ್ ನೆಟ್ವರ್ಕಿಂಗ್ ಸಿಸ್ಟಮ್ ಅಲ್ಲಿ ಯಾವ ಸ್ಟೇಷನ್ ಲಿಂಕ್ ಅಪ್ ಆಗಿದೆಯೋ ಆ ಕನೆಕ್ಷನ್ ಎಲ್ಲ ರಿಸ್ಟೋರ್ ಮಾಡಿ. ಓಕೆ ಮೇಡಮ್. See, we have very limited time. But ma'am. No ifs and buts. I need every bit of information. Immediate. Come on.
4 ಜನಗಳದ್ದು ಹಿಸ್ಟ್ರಿ ಏನು ಅಂತ ತಿಳ್ಕೊಂಬ. ವಿಜಯ್ ನಾವು ಅಂದ್ಕೊಂಡಿರೋ ಥರದ ವ್ಯಕ್ತಿ ಅಲ್ಲ. ಅವನು ಸಾಧಾರಣ ಫೈರ್ಮ್ಯಾನ್ ಅಂತ ಅಂದ್ಕೊಳ್ಳೋದು ದೊಡ್ಡ ತಪ್ಪು. ಕುರಿಗಳ ಮಧ್ಯೆ ಇರೋ ನಾಯಿನ ಹಿಡಿಯೋದಕ್ಕೆ ಅವನು ಕುರಿಗಳನ್ನೇ ಉಪಯೋಗಿಸ್ತಾ ಇದ್ದಾನೆ. ಸರ್ ಅವನು ಜೈಲ್ ಒಳಗಡೆ ಇರೋರ್ನ ಯೂಸ್ ಮಾಡ್ಕೊಂಡೆ ಅವನು ಹಿಡಿಯೋದಕ್ಕೆ ನೋಡ್ತಾ ಇದ್ದಾನೆ. ಒಂದು ಯುದ್ಧ ಗೆಲ್ಲೋದಕ್ಕೆ ನಮಗೆ ತುಂಬಾ ದೊಡ್ಡ ಸೈನ್ಯ ಬೇಕಾಗಿಲ್ಲ. ಒಬ್ಬ ಬುದ್ಧಿವಂತ ಇದ್ರೆ ಸಾಕು. ಅದು ಅವನ ಹತ್ರ ಇದೆ. ನಿನ್ ಕೇಸೇನು? ನಿನ್ ಹೆಸರೇನು? ಹಾ, Someone of a bigger age group. These are the 2 stations. Where are the rest? ಸರ್ ಅದು ಆ 4 ಜನರಿಂದ ಡೀಟೇಲ್ಸ್ ತಗೊಂಡಿದ್ದೀನಿ. ಅವ್ರು ಬರೀ ಪಿಕ್ ಪಾಕೆಟ್ ಮಾಡೋರು ಅಷ್ಟೇ. ಅದ್ಬಿಟ್ಟು ಬೇರೆ ಇಬ್ಬರನ್ನ ಹಿಡ್ದಿದೀವಿ. ಅದು ಹೋಗು. Send all the shortlisted names to my office. Number 1 and 22, get it on the big screen. ಕಳೆದ ಕೆಲವು ದಿನಗಳಿಂದ ಯಾರ ಹತ್ರನಾದ್ರೂ ಕೆಲವು ವಿಚಿತ್ರವಾದ ಆಕ್ಟಿವಿಟೀಸ್ನ ನೋಡಿದ್ರ ನೀವು? ಅದೇನಂದ್ರೆ ಜೊತೆಲಿ ಮಾತಾಡೋದಾಗ್ಲಿ, ಸೆಲ್ಲಲ್ಲಿ ಇಲ್ದೇ ಇರೋದಾಗ್ಲಿ, ರಹಸ್ಯವಾಗಿ ಯಾರಿಗಾದ್ರೂ ಫೋನ್ ಮಾಡೋದಾಗ್ಲಿ, ಆ ಥರ ಯಾರನ್ನಾದ್ರೂ ನೋಡಿದ್ರೆ ಅವ್ರು ಯಾರು ಅಂತ ಹೇಳಿ. ಹೋಗಿ. ಸರಿ ಮೇಡಮ್, ರಿಪೋರ್ಟ್ ಮಾಡ್ತೀನಿ. ಮೇಡಮ್, ಆ ವ್ಯಕ್ತಿ ಸತ್ತೋಗಿದ್ದಾನೆ. What? ಸರ್ ನೀವು ಹೇಳಿದ ಥರ ಹೋಗಿ ವಿಚಾರಿಸಿದೆ. ಆ ಥರ ಯಾರೂ ಇಲ್ಲ. ಎಲ್ಲೋ ಏನೋ ತಪ್ಪು ನಡೀತಿದೆ ಸರ್. ಸರ್ ಬನ್ನಿ. ನೀವ್ ಹೇಳ್ದಾಗೆ ಎಲ್ಲಾನು ವಿಚಾರಿಸಾಯ್ತು. ಆ ಥರ ಯಾರೂ ಇಲ್ಲ ಸರ್. ಇಷ್ಟೊಂದು ಜನದ ಜೀವ ಅಪಾಯದಲ್ಲಿದೆ. ಅವ್ನ್ ಯಾರು ಅಂತ ಪೊಲೀಸ್ ಕಂಡುಹಿಡ್ಕೊಳ್ಳಿ. ನೀವು ದಯವಿಟ್ಟು ನಮ್ಮನ್ನ ಕಾಪಾಡಿ ಸರ್ ಇಲ್ಲಿಂದ. ಅದೇ ಸರಿ. ಅದೇ ಸರ್, ಇಲ್ಲಿರೋ ಪ್ರತಿಯೊಬ್ಬರನ್ನು ಮ್ಯಾಕ್ಸಿಮಮ್ ಎಂಕ್ವೈರಿ ಮಾಡಿದೀವಿ. ಈಗ ನೀವೇ ಸ್ವಲ್ಪ ಅರ್ಥ ಮಾಡ್ಕೊಂಡು ನಮ್ಮ ಪ್ರಾಣನ ಕಾಪಾಡಬೇಕು. ಏ, ಈಗ ತಾನೇ ಹೇಳ್ದೆ ಗ್ಯಾಸ್ ಎಲ್ಲ ಸ್ಪ್ರೆಡ್ ಆಗಿದೆ ಅಂತ. ಇವನು ಪೊಲೀಸ್ ನಮ್ಮನ್ನ ಯಾಮರ್ಸಕ್ ಬಂದಿದ್ದಾನೆ. ಹೌದೌದು, ಸರ್, ಸಿಚುಯೇಷನ್ ಹೋಗ್ತಾ ಹೋಗ್ತಾ ತುಂಬಾ ವರ್ಸ್ಟ್ ಆಗ್ತಿದೆ. ಇನ್ನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ನೀವು ಡೈರೆಕ್ಟ್ ಆಗಿ ಕಮಾಂಡರ್ಸ್ನ ಇಲ್ಲಿಗೆ ಬರೋದಕ್ಕೆ ಹೇಳ್ಬೇಕು. ಸರ್, ಹೋಗ ಆ ಕಡೆ. ಸರ್, 50 ಕ್ಯೂಬಿಕ್ ವಾಲ್ಯೂಮ್ ಇರೋ ಟ್ಯಾಂಕರ್ ಅಲ್ಲಿ ಬಿದ್ದಿರೋದು 5 ಗಂಟೆಗಳಾಗಿದೆ. ಇವಾಗ ಏರಿಯಾ ಪೂರ್ತಿ ಗ್ಯಾಸ್ ಸ್ಪ್ರೆಡ್ ಆಗ್ತಿದೆ. ಇನ್ನೂ ಲೇಟ್ ಮಾಡಿದ್ರೆ ನಮ್ಮೆಲ್ಲರ ಕತೆ ಮುಗಿಯುತ್ತೆ.
ಪೊಲೀಸು ಫೈರ್ ಫೋರ್ಸಿಗೆ ಮಾತ್ರ ಗೊತ್ತಿರುವಂತ ವಿಷಯ ಇಷ್ಟು ವಿವರವಾಗಿ ನಿನಗೆ ಹೇಗೋ ಗೊತ್ತು? ಯಾರು ಹೇಳಿದ್ ನಿನ್ನ ಹತ್ರ? ಹೇಳೋ ಹೇಳೋ. ನೋ, ಬರ್ಬೇಡ. ಬಂದ್ರೆ ಇದನ್ನ ಲೈಟ್ ಮಾಡ್ಬಿಡ್ತೀನಿ. ಲೈಟ್ ಮಾಡಿದ್ರೆ ನೀನು ನಾನು ಈ ಏರಿಯಾ ಪೂರ್ತಿ ಸುಟ್ಟೋಗುತ್ತೆ. ಬರ್ಬೇಡ. ಹಚ್ಚೋ ಹಚ್ಚಲೈ ಹಚ್ಚಲೈ. ಬರೀ ಬೆಂಕಿ ಹಚ್ಚಿದ್ರಲ್ಲ, ಒಂದು ಬ್ಲಾಸ್ಟ್ ಆದ್ರೂ ಕೂಡ ಈ ಜಾಗಕ್ಕೆ ಏನೂ ಆಗಲ್ಲ. ನೀನು ತುಂಬಾ ಯೋಚನೆ ಮಾಡಿರುವಂತ ಪ್ಲಾನ್ ಇದೆಯಲ್ಲ, 1 ಗಂಟೆ ಮೊದಲೇ ಕರ್ನಾಟಕ ಫೈರ್ ಫೋರ್ಸು ಮುಗ್ಸಾಯ್ತು. 101ಕ್ಕೆ ಡಯಲ್ ಮಾಡೋ ಎಲ್ರಿಗೂ ನಮ್ಮ ಮೇಲೆ ತುಂಬಾ ನಂಬಿಕೆ ಇರುತ್ತೆ. ಈ ನಂಬಿಕೆನ ಪ್ಲಾನ್ ಮಾಡಿರೋನ್ ಮುಂದೆ ತಗೊಂಡೋಗಿ ಹಾಳು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಕಾಪಾಡೋದು ಮಾತ್ರ ಅಲ್ಲ, ತಿರುಗಿಸ್ ಹೊಡೆಯೋಕ್ಕೂ ಗೊತ್ತಿ ಫೈರ್ ಮ್ಯಾನ್ಗೆ. ಆ ತರ ಮಾಡೋದ್ರಿಂದ ನನಗೊಂದು ಸಹಾಯ ಮಾಡೋಕ್ಕಾಗುತ್ತಾ? ಆಫ್ ದ ರೆಕಾರ್ಡ್ಸ್. ನನಗಿಬ್ರು ವ್ಯಕ್ತಿಗಳು ಬೇಕು. ಇದು ಮಕ್ಕಳಾಟ ಅಲ್ಲ. ರೀಫಿಲಿಂಗ್ ಅಂದ್ರೆ ನೀಡ್ಲ್ ಸರ್ಜರಿ ತರ ಒಂದು ಸೂಕ್ಷ್ಮವಾದ ಕೆಲಸ. ಇಲ್ಲಿಟ್ಟು ರೀಫಿಲ್ ಮಾಡೋದಕ್ಕೆ ನಿನಗೇನೇನು ಬೇಕು ಅಂತ ಬೇಗ ಹೇಳು. ಸರ್, ಎಷ್ಟು ಪ್ಲಂಬರ್ಸ್ ಆದ್ರೂ ಆಗ್ಲಿ, ನಾನು ಕರೆಸ್ತೀನಿ. ಅದು ಮಾತ್ರ ಅಲ್ಲ, ಇದನ್ನ ರೀಫಿಲ್ ಮಾಡೋದಕ್ಕೆ ಬೇರೆ ಟ್ಯಾಂಕರ್ ಬೇಕು. ಅದ್ರ ಬಗ್ಗೆ ನೀವ್ ವರಿ ಆಗ್ಬೇಡಿ. ಟ್ಯಾಂಕರ್ಸ್ನ ನಾನ್ ಕರೆಸ್ತೀನಿ. ಈಗ ನಮಗೆ ಬೇಕಾಗಿರೋದು ಸಮಯ 2 ಗಂಟೆ. ಈ ಜೈಲ್ ಶಿಫ್ಟ್ ಮಾಡಕ್ಕೆ ಒಂದ್ 3-4 ಗಂಟೆ ಇಟ್ಕೊಂಡ್ರೆ ಸಾಕಾಗತ್ತೆ. ಯಾರು ಗಾಬರಿ ಆಗ್ಬೇಡಿ, ಎಲ್ರು ಸಮಾಧಾನವಾಗಿರಿ. ಸೆಲ್ ಒಳಗೆ ನಮ್ಮ ಜನ ಒಬ್ಬ ಇದ್ದಾನೆ, ಬಿನೋಯ್ ಅಂತ. ಸೆಲ್ ನಂಬರ್ 2412. ನಾನು ನಿಮ್ಗೊಂದು ಲೆಟರ್ ಕೊಡ್ತೀನಿ, ಅದನ್ನ ನೀವು ಕೊಟ್ರೆ ಸಾಕು, ಅವನು ಹೆಲ್ಪ್ ಮಾಡ್ತಾನೆ ನಿಮ್ಗೆ. ನಿನ್ನ ಹೆಸರೇನು? ದಿನಾಯ್. ನಿನ್ನ ಫ್ರೆಂಡ್ ಇಕ್ಬಾಲ್ ಕೊಟ್ಟಿದ್ದು. ಹೊಡಿಲೋ. ಈ ಸಮಸ್ಯೆಯಲ್ಲಿ ಜೈಲ್ ಶಿಫ್ಟ್ ಮಾಡಕ್ ಆಗಲ್ಲ. ಇದು ನಮ್ಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ವಿಜಯ್ ನಮ್ ಪ್ಲಾನ್ ವರ್ಕೌಟ್ ಆಗಿದೆ. ಜೈಲಿನ ಮೈನ್ ಸೆಲ್ ಕ್ಲೋಸ್ ಆಗಿದೆ. ಅವ್ರ ತಾಳ್ಮೆ ಆಗೋವರೆಗೂ ಶಿಫ್ಟಿಂಗ್ ನಡೆಯೋದಿಲ್ಲ. 2 ಗಂಟೆ. ವಿ ಗಾಟ್ 2 hours ಟೈಮ್.
ಸರ್ ಹೇಳಿರೋ ಹಾಗೆ ಒಬ್ಬ ಫೈರ್ಮ್ಯಾನ್ ಏನು ಮಾಡೋದಕ್ಕೆ ಸಾಧ್ಯನೋ ನಾನು ಅದನ್ನೆಲ್ಲ ಮಾಡಿದ್ದೀನಿ. ಆಮೇಲೆ ಕೆಲಸ ಮಾಡಿದ್ಯಾರು, ಅದರಿಂದ ಯಾರಿದ್ದಾರೆ ಅಂತ ಕಂಡುಹಿಡಿಯೋದಿಲ್ಲ ಪೊಲೀಸ್ ಅವ್ರ ಕೆಲಸ. ಸರ್ ಥ್ಯಾಂಕ್ಸ್. ನಗರದಲ್ಲಿ ಟ್ಯಾಂಕರ್ ಲಾರಿ ಬಿದ್ದು 25 ಮಂದಿ ಸತ್ತಿದ್ದಾರೆ, 70 ಮಂದಿ ಗಾಯಗೊಂಡಿದ್ದಾರೆ. ಇದರಿಂದ 2 ಫೈರ್ ಫೋರ್ಸ್ ಉಪಯೋಗಿಸಿದ್ದಾರೆ. ದೇಶದಲ್ಲಿ ಸ್ಫೋಟ ನಡೆಸಿದಂತ 2 ಭಯೋತ್ಪಾದಕರನ್ನು ಬಂಧಿಸಲಾಗಿದೆ. ನಗರದಲ್ಲಿ ಸ್ಫೋಟ ನಡೆಸಲು ಸಂಚು ಮಾಡಿದ್ದ 2 ಭಯೋತ್ಪಾದಕರನ್ನು ನಮ್ಮ ಪೊಲೀಸ್ ಇಲಾಖೆ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಆತನನ್ನು ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ಅವನ ಮಿತ್ರರು ಮಾಡಿದ ಎಲ್ಲ ಯೋಜನೆಗಳು ವಿಫಲವಾಗಿದೆ ಎಂದು ಇಂದಿನ ತಿಳಿಸಿದ್ದಾರೆ. ಮುಖ್ಯಾಂಶಗಳು: ಟ್ಯಾಂಕರ್ ಲಾರಿ ಆಕ್ಸಿಡೆಂಟ್ ಇಂದ 25 ಜನ ಸಾವು ಮತ್ತು ಹಲವರಿಗೆ ಗಾಯ ಆಗಿದೆ. ಫೈರ್ ಆಫೀಸರ್ಸ್ 2 ಸಾವನ್ನಪ್ಪಿದ್ದಾರೆ. ಹಲೋ, ಎಷ್ಟು ಗಂಟೆಗೆ? ಸರಿ. ಶಹಜಾನ್ ಸರ್ ಅವರ ಬಾಡಿ ಜಿಲ್ಲಾ ಆಫೀಸ್ಗೆ ಈಗ ಬರುತ್ತೆ. ವಿಜಯ್ ಸರ್ ಬಂದ್ಬಿಟ್ರು. ಬನ್ನಿ. ಹಲೋ, ಹೌದು. ಸರ್, ಜಿಲ್ಲಾ ಫೈರ್ ಫೋರ್ಸ್ ಆಫೀಸ್ಗೆ ಶಹಜಾನ್ ಸರ್, ಲಕ್ಷ್ಮಣ್ ಸರ್ ಬಾಡಿ ಬರ್ತಿದೆ. ನಾವು ನಿಮ್ಗೆ ವೇಟ್ ಮಾಡ್ತಾ ಇದೀವಿ. ಬನ್ನಿ ಸರ್, ಹೋಗೋಣ. ಸರ್ ಸರ್, ಬಸ್ ಆಕ್ಸಿಡೆಂಟ್ ಆಗಿದೆಯಂತೆ, ಎಲ್ಲ ಸಿಕ್ಕಾಕೊಂಡಿದ್ದಾರೆ, ಎಮರ್ಜೆನ್ಸಿ. ಸರ್ ಗಾಡಿ ಇತ್ತೆ.